ಯಾವ ಸೆಕ್ಟರ್ಗೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಮಾತನಾಡೋದಕ್ಕೆ ಆಟೋ ಮಾಲಕರು ರಘುಸ್ವಾಮಿ ಅವರ ಜೊತೆಗಿದ್ದಾರೆ. ರಘುಸ್ವಾಮಿ ಅವರು ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದರ ಜೊತೆಗೆ SR ಕೇಶವ್ ಆರ್ಥಿಕ ತಜ್ಞರು. ಸರ್ ನಮಸ್ಕಾರ. ನಮಸ್ಕಾರ. ನಾನು ರಘು ಅವರಿಂದ ಶುರು ಮಾಡ್ತೀನಿ. ವಾರದ ಹಿಂದೆ ಇಲ್ಲಿನ ಸಚಿವರು ಮಾತನಾಡಿದರು, ಮುನಿಯಪ್ಪ ಅವರು ಮಾತನಾಡಿದರು, ಸಮಸ್ಯೆ ಆಗಲ್ಲ, LPGಗೆ ಸಮಸ್ಯೆ ಆಗಲ್ಲ, ಆಟೋ LPGಗೆ ಸಮಸ್ಯೆ ಆಗಲ್ಲ. ಬಟ್ ಕಳೆದ 4-5 ದಿನದಿಂದ ನೋಡ್ತಾ ಇದ್ದೀವಿ, ನೀವು ಎಲ್ಲರೂ ಒದ್ದಾಡ್ತಾ ಇದ್ದೀರಿ. ಏನಾಗ್ತಿದೆ ಗ್ರೌಂಡಲ್ಲಿ, ಏನಾಗ್ತಿದೆ? ಅಲ್ಲ, ಮುನಿಯಪ್ಪ ಅವರು ಯಾವ ವಿಧಾನದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ವಾರದಿಂದ ಅಲ್ಲ, ಹೆಚ್ಚು ಕಮ್ಮಿ ಒಂದು ತಿಂಗಳೇ ಆಗೋಯ್ತು ಸಮಸ್ಯೆ ಆಗಿ. ಅಲ್ಪ ಸ್ವಲ್ಪ ಸಿಗ್ತಾಯಿತ್ತು, ಕೆಲವು ಕಡೆ ರೇಟ್ ಜಾಸ್ತಿ ಆಗ್ತಾಯಿತ್ತು, ಕೆಲವು ಕಡೆ ಕಮ್ಮಿ ಆಗ್ತಾಯಿತ್ತು. ಏನಂದರೆ ಈ ಗೌರ್ಮೆಂಟ್ ಗ್ಯಾಸ್ ಇದೆ, ಇಂಡಿಯನ್ನು, HP, ಭಾರತ್, ಇದು ಗೌರ್ಮೆಂಟ್ ಗ್ಯಾಸಲ್ಲೇ ಒಂದು ರೇಟ್ ಇದೆ. ಟೋಟಲ್ ಗ್ಯಾಸ್ ಆಗಿರ್ಬೋದು, ಬೇರೆ ಗ್ಯಾಸ್ಗಳಲ್ಲಿ ಒಂದು ರೇಟ್ ಇತ್ತು. ಆದರೆ ಇದೊಂದು ವಾರದಿಂದ ಗೌರ್ಮೆಂಟ್ ಗ್ಯಾಸು ವಾರಕ್ಕೊಂದು ಟ್ಯಾಂಕ್ ಬರ್ತಾಯಿದೆ. ನೀವು ಹೇಳ್ದಂಗೆ ಅಲ್ಲಿ ವಾರಕ್ಕೊಂದು ಹೆಂಗೆ ಬರ್ತಾಯಿದೆ, ಇಲ್ಲೂ ನಮಗೆ ವಾರಕ್ಕೊಂದು ಬರ್ತಾಯಿದೆ. ಆ ವಾರಕ್ಕೊಂದು ಬಂದ ಪರಿಣಾಮ ಇಲ್ಲಿ ಯಾವುದು ಲೋಕಲ್ ಜಾಸ್ತಿ ಇದೆ ಅಂತ ರೇಟು ಎಲ್ಲ ಗೌರ್ಮೆಂಟ್ ಗ್ಯಾಸ್ಗೆ ಹೋಗ್ತಾರೆ, ಮಧ್ಯಾಹ್ನಕ್ಕೆ ಕ್ಲೋಸ್ ಆಗುತ್ತೆ. ಅಂದರೆ ಒಂದು ಗೌರ್ಮೆಂಟ್ ಗ್ಯಾಸಲ್ಲಿ ಒಂದು ದಿನಕ್ಕೆ ಬರೋ ಇದು ಮಧ್ಯಾಹ್ನಕ್ಕೆ ಇರಲ್ಲ, ಇನ್ನು ಪ್ರೈವೇಟ್ಗೆ ಹೋಗಬೇಕು. ಇವತ್ತು ಕೆಲವು ಬಂಕಲ್ಲಿ ನಯರಾದಲ್ಲಿ 105 ರೂಪಾಯಿ ಇದೆ, ಆದರೂ ಕೂಡ ಅಲ್ಲಿ 1000 ಗಾಡಿ ನಿಂತಿದೆ. 105 ರೂಪಾಯಿ ಕೊಟ್ಟು ಹಾಕ್ಸೋಣ ಅಂದ್ರೂ ವಿಧಿ ಇಲ್ಲ. ಈಗ ಬರುವಾಗ ನೋಡ್ಕೊಂಬಂದೆ, ಎಷ್ಟೋ ಜನ ಬೆಡ್ಶೀಟ್ ಹಾಕ್ಕೊಂಡು ಗಾಡಿನಲ್ಲಿ ಮಲ್ಕೊಂಡು ಅಲ್ಲೇ ಇದ್ದಾರೆ. 6 ಗಂಟೆಗೆ ಓಪನ್ ಆಗುತ್ತೆ ಅಂತ 6 ಗಂಟೆಯಿಂದ ತಳ್ಕೊಂಡು ಹೋಗಬೇಕು. ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಗ್ಯಾಸ್ ಫುಲ್ ಖಾಲಿ ಆಗುತ್ತೋ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದೆ. ಆ ಮುನಿಯಪ್ಪರು ಹೇಳೋ ಪ್ರಕಾರ ಫೀಲ್ಡಿಗೆ ಬಂದರೆ ಗೊತ್ತಾಗುತ್ತೆ. ಅವ್ರು AC ರೂಮಲ್ಲಿ ಕೂತ್ಕೊಂಡು ಇನ್ನೊಂತ ಹೇಳಿದ್ರೆ ಆ ಕಷ್ಟ ಗೊತ್ತಾಗಲ್ಲ, ರೋಡಲ್ಲಿರೋರಿಗೆ ಗೊತ್ತಾಗುತ್ತೆ. ನಮ್ಮ ಸಾಮಾಜಿಕ ಜಾಲತಾಣ ತೆಗೆದ್ರೆ ಮುಂಚೆ ಎಲ್ಲ ಏನಾರು ಸಮಸ್ಯೆ ಆದರೂ ಬರ್ತಾಯಿತ್ತು. ಇವಾಗ ನೀವು ಯಾರು ನಮ್ಮ ಡ್ರೈವರ್ ಸಾಮಾಜಿಕ ಜಾಲತಾಣ ತೆಗೆದ್ರು ಬರೀ ಗ್ಯಾಸಿಂದೇ ಸಮಸ್ಯೆ. ರಾತ್ರಿ ಕಂಠೀರವ ಸ್ಟುಡಿಯೋ ಹತ್ರ ನೋಡಿದೆ, 12 ಗಂಟೆಗೆ ನಮ್ಮ ಸ್ನೇಹಿತರು ಲೈವ್ ಮಾಡಿದ್ದಾರೆ. 12 ಗಂಟೆಗೆ ರಾಜ್ಕುಮಾರ್ ಸಮಾಧಿವರೆಗೂ ಲೈನ್ ಇದೆ, ಕ್ಯೂ ಒಂದು ಲೈನು. ಇನ್ನೊಂದು ಲೈನು ಆಪೋಸಿಟು ನಂದಿನಿ ಲೇಔಟ್ ಕಡೆಗೆ ಬರೋಕ್ಕೆ ಒಂದು ಲೈನ್ ಇದೆ. ಅಲ್ಲಿ ಎಷ್ಟು ಗಾಡಿ ಇರ್ಬೋದು ಅಂತ ಲೆಕ್ಕ ಹಾಕಿ ಅವ್ರು ಬಂಕವ್ರು ಹೇಳ್ತಾ ಇರೋದು ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡ್ತೀವಿ, ಗ್ಯಾಸ್ ಬಂದಿದೆ, ಲೋಡ್ ಆಗ್ತಾಯಿದೆ, ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡ್ತೀವಿ ಅಂತ. 6 ಗಂಟೆವರೆಗೂ ಊಟ ಏನು ಇಲ್ದಂಗೆ ನೈಟಲ್ಲಿ ನಿದ್ದೆಗೆಟ್ಟು ಡ್ರೈವರ್ ಕಾಯೋ ಪರಿಸ್ಥಿತಿಲಿದೆ. ಅಂದರೆ ನನಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ರಘು ಅವರೇ, ಪರ್ಯಾಯ ಏನಾದರೂ ಇದೆಯಾ ಆಟೋಗೆ? ಆಟೋ LPG ಆಟೋಗಳಿಗೆ ಪರ್ಯಾಯ ಏನು? ಈಗ ನಿಮ್ಮ ಹತ್ರ LPG ಆಟೋ ಇದೆ, ಪರ್ಯಾಯ ಏನು? ಪೆಟ್ರೋಲ್ ಮೂಲಕ ಬಳಸೋದಕ್ಕೆ ಸಾಧ್ಯ ಇದೆಯಾ? 2-in-1 ವ್ಯವಸ್ಥೆ ಏನಾದರೂ ನಿಮ್ಮ ಆಟೋದಲ್ಲಿ ಇದೆಯಾ? ಪೆಟ್ರೋಲು ಇದೆ, ಆದರೆ ಸುಮಾರು ವರ್ಷಗಳಿಂದ ನಾವು ಓಡಿಸ್ತಲೇ ಇರೋದರಿಂದ ಆ ಟ್ಯಾಂಕ್ಗಳಿಲ್ಲ. ಎಷ್ಟೋ ನನ್ನ ಗಾಡಿನಲ್ಲೇ ಟ್ಯಾಂಕ್ ಇಲ್ಲ. ಆ ಟ್ಯಾಂಕ್ ಹಾಕಿ ಮತ್ತೆ ಕಾರ್ಬೇಟ್ರನ್ನ ಹೊಸದೇ ಹಾಕಬೇಕಾಗತ್ತೆ. ಕಾರ್ಬೇಟ್ರ್ ಹಾಕಿ ಆ ಪೈಪೆಲ್ಲ ಹಾಕೋಕ್ಕೆ ಮಿನಿಮಮ್ಮು 2,500 ರೂಪಾಯಿ ಖರ್ಚು ಬರುತ್ತೆ. ಈಗಿರೋ ಪರಿಸ್ಥಿತಿನಲ್ಲಿ ಮನೆಗೆ ಗ್ಯಾಸ್ ತರೋದೇ ಕಷ್ಟ, ಇನ್ನು ಆಟೋ ಗ್ಯಾಸ್ ಹಾಕೋದು ಕಷ್ಟ. ಆ 2,500 ಎಲ್ಲಿಂದ ಮೇಂಟೈನ್ ಮಾಡಬೇಕು? ಹಾಕಿದ್ರೂ ಕೂಡ 2,500 ಇವರು ಪೆಟ್ರೋಲ್ನ ಕರೆಕ್ಟಾಗಿ ಕೊಡ್ತಾರೆ ಅಂತ ಎಷ್ಟು ಗ್ಯಾರಂಟಿ? ಪೆಟ್ರೋಲಲ್ಲಿ ಪರ್ಸೆಂಟೇಜ್ ಅಂತ ನೋಡಿದರೆ ರಘು ಅವರೇ, ಎಷ್ಟು ಪರ್ಸೆಂಟ್ LPG ಆಟೋಗಳಿರೋದು? ಪೆಟ್ರೋಲು ಮತ್ತು CNGಗೆ ಕಂಪೇರ್ ಮಾಡಿದರೆ LPG ಆಟೋಗಳ ಸಂಖ್ಯೆ ಎಷ್ಟು? 80% LPGನೇ, ಇನ್ನು 20% CNG ಬ್ಯಾಟ್ರಿ, 80% LPGನೇ ಇರೋದು. LPG ಸಿಗದಿದ್ರೆ ನೀವು ಆಟೋ ನಿಲ್ಲಿಸೋದು ಬಿಟ್ಟು ಬೇರೆ ದಾರಿ ಇಲ್ಲ. ಇವಾಗ ನಾನು ಬರುವಾಗ 2 ಲೀಟ್ರ್ ಹಾಕ್ಸ್ಕೊಂಡ್ಬಂದಿದ್ದೀನಿ. ಇವಾಗ ಇಲ್ಲಿಂದ ಹೋಗುವಾಗ ಏನಾದ್ರು ಡ್ಯೂಟಿ ಮಾಡ್ಕೊಂಡು ಹೋದರೆ ಕಾಯಲೇಬೇಕು, ಅಂಥವ್ರಿಗೂ ನಿಲ್ಲಿಸ್ಲೇಬೇಕು. ಎಷ್ಟೋ ಜನ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮ ಸಂಘಟನೆ ಗ್ರೂಪ್ಗಳಲ್ಲಿ ಎಷ್ಟೋ ಜನ ಅಪ್ಡೇಟ್ ಕೊಡ್ತಾ ಇದ್ದಾರೆ, ನಮ್ಮ ಕೈಲಿ ಓಡ್ಸೋಕ್ಕಾಗ್ತಾ ಇಲ್ಲ, ನೈಟಲ್ಲಿ ನಿದ್ಗೆಟ್ಟು ಗ್ಯಾಸ್ಗೆ ಅಲಿಯೋಕ್ಕಾಗ್ತಾ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ ಅಪ್ಡೇಟ್ ಕೊಡ್ತಾ ಇದೆ. ಅಂದರೆ ರೇಷನ್ ವ್ಯವಸ್ಥೆ ಏನಾದರೂ ಆಗಿದೆಯಾ? ಅಂದರೆ ಒಮ್ಮೆ ಆಟೋ ತೆಗೆದುಕೊಂಡು ಹೋದರೆ ಇಷ್ಟು ಮಾತ್ರ ಕೊಡ್ತೀವಿ, 5 kg ಎಷ್ಟು ಕೊಡ್ತೀವಿ, 2 kg ಎಷ್ಟು ಕೊಡ್ತೀವಿ, ಈ ರೀತಿ ರೇಷನ್ ಮಾಡಿದ್ರೆ 500 ರೂಪಾಯಿ ಮಿನಿಮಮ್ ಮಾಡಿದ್ದಾರೆ. 500 ರೂಪಾಯಿ ಸಿಗೋ ಕಡೆ. ಈಗ ಏನಾಗುತ್ತೆ ಅಂದರೆ 1000 ಜನ ಆಟೋದವ್ರು ಇದ್ದಾರೆ ಅಂದಾಗ ಅವರನ್ನು ಕೂಡ ದೃಷ್ಟಿನಲ್ಲಿ ನೋಡಿಕೊಂಡು ಸ್ವಲ್ಪ ಜನ ಕೊಡಬೇಕು ಅಂತ ಅವ್ರು 500 ರೂಪಾಯಿ ಕೊಡ್ತಾ ಇದ್ದಾರೆ. ಒಬ್ಬ ಡ್ರೈವರ್ 500 ರೂಪಾಯಿ ಗ್ಯಾಸ್ ಹಾಕಿದ್ರೆ ಒಂದು ದಿನ ಓಕೆ. ಆ ಮತ್ತೆ ಖಾಲಿ ಆದಮೇಲೆ ಬಂದು 4 ಅವರ್ ಕಾಯ್ಬೇಕು ಅವನು. ಮಿನಿಮಮ್ 4 ಅವರ್ ರೋಡಲ್ಲಿ ನಿಲ್ಲಬೇಕು ಗ್ಯಾಸ್ಗೆ. ಇವಾಗ ಆಟೋ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಹೆಂಡತಿ ಮಕ್ಕಳ ಜೊತೆ ನಾವು ಜಾಸ್ತಿ ಇರೋದಕ್ಕಿಂತ ಗ್ಯಾಸ್ ಬಂಕಲ್ಲಿ ರೋಡಲ್ಲಿ ಇದೀವಿ ಅಷ್ಟೇ. ಮೊದಲು ಮನೆಗೆ ಹೋಗಿ ಮಲಗ್ತಾ ಇದ್ವಿ, ಪರ್ಯಾಯ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ಈಗ ನಿಮ್ಮ LPG ಆಟೋ ಅಂತ ಅನ್ಕೊಳ್ಳಿ, ಫ್ಯೂಯಲ್ ಕೆಪಾಸಿಟಿ ಏನಾದರೂ ಇದೆಯಾ? ಪೆಟ್ರೋಲ್ ಇಷ್ಟು ಹಾಕೋದಕ್ಕೆ ಸಾಧ್ಯ ಇದೆ ಅಂತ? 3 ಲೀಟರ್ ಟ್ಯಾಂಕ್, 3 ಲೀಟರ್ ಇದೆ, 3 ಲೀಟರ್ ಹಾಕೋಬಹುದು. ಬಟ್ ಈಗ ನೀವು ಅದನ್ನು ಬಳಸದೆ, ಅದು ಮೇಂಟೆನೆನ್ಸ್ ಇಲ್ಲದೆ ಬಳಸೋದಕ್ಕೆ ಸಾಧ್ಯ. 14 ವರ್ಷ ಆಯಿತು ನನ್ನ ಗಾಡಿ 12 ಮಾಡಲು, ನಾವು ಪೆಟ್ರೋಲ್ ಓಡಿಸೇ ಇಲ್ಲ. ಗಾಡಿ ಇಂಜನ್ ಮಾಡಿಸಿದಾಗ 1-2 ಲೀಟರ್ ಟ್ಯಾಂಕ್ನ ಪೈಪ್ ಇದನ್ನ ಹಾಕಿ ಪೆಟ್ರೋಲ್ಗೆ ರನ್ ಮಾಡೋದು ಬಿಟ್ಟರೆ 99% ಯಾರೂ ಓಡಿಸಲ್ಲ. CNG ಆಟೋಗಳು ಮಾತ್ರ
ಪೆಟ್ರೋಲ್ ಹಾಕಿ ಓಡಿಸ್ತಾರೆ. ಯಾಕೆಂದ್ರೆ ಅದು ಸ್ಟಾರ್ಟಿಂಗ್ ಇರೋದು ಪೆಟ್ರೋಲಲ್ಲೇ. ಇನ್ನು LPG ಅವ್ರು 99% ಯಾರೂ ಓಡಿಸ್ತಾರೆ. CNG ಸಿಗ್ತಾ ಇದೆಯಾ ರಘು ಅವರೇ? CNG ಸಿಗ್ತಾ ಇದೆ ಸದ್ಯಕ್ಕೆ. CNG ಗಾಡಿಯವರಿಗೆ ಏನೂ ತೊಂದರೆ ಇಲ್ಲ. ರೇಟ್ ಜಾಸ್ತಿ ಮಾಡಿದಾರ CNG? ಇಲ್ಲ ಮಾಡಿಲ್ಲ. ಏನು ಸಮಸ್ಯೆ ಇಲ್ಲ. CNG ಆಟೋಗಳ ಸಂಖ್ಯೆ ಎಷ್ಟಿರ್ಬೋದು ಬೆಂಗಳೂರಿಗೆ ಹೇಳೋದಿದ್ರೆ? ಏನೊಂದು 30,000 ರಿಂದ 35,000. ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಏನೂ ಅಲ್ಲ. ಏನೂ ಅಲ್ಲ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.